ಸೊ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಜೊತೆಗೆ ಬಸ್ ದರ ಏರಿಕೆಯ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಅಂದರೆ 4 ನಿಗಮಗಳ ಬಸ್ ದರ ಏರಿಕೆ. ಹಾಗಾಗಿ ಬಸ್ ದರದ ಹೆಚ್ಚಳ ಶಾಕ್ ಕಾದಿದೆಯಾ ಜನರಿಗೆ ಅಂತ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಬಸ್ ಪ್ರಯಾಣ ದರ ಏರಿಕೆಗೂ ಪ್ರಸ್ತಾವನೆ, ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ನಿನ್ನೆ ಏನಾಯಿತು ಅದರಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಓಕೆ ಮಾಡಬೇಕು CM. ಬಸ್ ದರ ಏರಿಕೆ ಯಾಕೆಂದರೆ ಇತ್ತೀಚೆಗೆ ಡೀಸೆಲ್ ರೇಟ್ ಎಲ್ಲ 10 ರೂಪಾಯಿ ಹೆಚ್ಚು ಕಡಿಮೆ ರೇಟ್ ಜಾಸ್ತಿ ಆಗಿದೆ, ಹೊರೆ ಬೀಳ್ತಾ ಇದೆ ಸರ್ಕಾರಕ್ಕೆ, ಮಾಡಿ ಅಂತ. ಜೊತೆಗೆ ಒಂದಷ್ಟು ಬ್ಯಾಲೆನ್ಸ್ ಬೇರೆ ಉಳಿಸ್ಕೊಂಡಿದೆ ಸರ್ಕಾರ. ಯಾವುದು ನಿಗಮಗಳಿಗೆ ಕೊಡಬೇಕಾದ್ದು ಸಿಬ್ಬಂದಿ ವೇತನಕ್ಕೆ ದುಡ್ಡು ಕೊಟ್ಟಿಲ್ಲ ಇವರು. ಹಾಗಾಗಿ ದರ ಏರಿಕೆ. ನಿಮಗೆ ಮಹಿಳೆಯರಿಗೆ ಫ್ರೀ ಕೊಟ್ರಿ, ಈಗ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಟ್ರಿ, ಇವೆಲ್ಲ ಕೊಟ್ಟ ಮೇಲೆ ಲಾಸ್ ಆಗದೆ ಇರುತ್ತಾ? ಹಾಗೆ ಆಗುತ್ತೆ. ಸೊ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಸ್ ದರ ಏರಿಕೆಯ ಪ್ರಸ್ತಾಪ ಆಗಿದೆ. ಯಾರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತು ಸಾರಿಗೆ ನಿಗಮಗಳು ಪ್ರಸ್ತಾಪವನ್ನು ಇಟ್ಟಿವೆ. ಏನಂತಂದರೆ ಶಕ್ತಿ ಯೋಜನೆಯಿಂದಾಗಿ ಇಲಾಖೆಗೆ 5173 ಕೋಟಿ ಕೊರತೆ ಆಗ್ತಾ ಇದೆ. ಅದನ್ನಿನ್ನೂ ಸರ್ಕಾರ ಕೊಟ್ಟಿಲ್ಲ. ಕೊರತೆ ಮೊತ್ತವನ್ನು ಸರ್ಕಾರ ತಕ್ಷಣ ಬಿಡುಗಡೆಗೊಳಿಸಬೇಕು, ಇಲಾಖೆಗಳಿಗೆ ಕೊಡಬೇಕು. ಸಿಬ್ಬಂದಿ ವೇತನ ಬಾಕಿಗೆ 1271 ಕೋಟಿ ಅಗತ್ಯ ಇದೆ, ಸ್ಯಾಲ್ರಿ ಕೊಡಬೇಕಲ್ಲ ಅದು. ಹೀಗಾಗಿ ಪ್ರಯಾಣ ದರ ಹೆಚ್ಚಳಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದ ನಿಗಮಗಳಿಗೆ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ತಿಂಗಳಿಗೆ 40 ಕೋಟಿ ಅಂತೆ, ವರ್ಷಕ್ಕೆ 480 ಕೋಟಿ ಹೆಚ್ಚುವರಿ ಹೊರೆ ಬೀಳ್ತಾ ಇದೆ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ. ಹಾಗಾಗಿ ಇದನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ನೋಡೋಣ. ಹೊಸದಾಗಿ ಸಾರಿಗೆ ಸಚಿವರು ಬಂದಿದ್ದಾರೆ, ಅವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರಿದ್ದಾಗ ಮಾಡಲ್ಲ ಅಂದಿದ್ರು, ಡೀಸೆಲ್ ದರ ಏರಿಕೆ ಆದಾಗಲೂ ಮಾಡಲ್ಲ ಅಂದಿದ್ರು. ಬಟ್ ಈಗ ಮಾಡಲೇಬೇಕಾದ ಅನಿವಾರ್ಯತೆ, ದಿನದಿಂದ ದಿನಕ್ಕೆ ನಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಅಂಕಿಅಂಶಗಳೆಲ್ಲ ಓಕೆ, ಬಟ್ DK ಶಿವಕುಮಾರ್ ಒಂದು ಕಡೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಈಗ PG ತನಕ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ. ಸಹಜವಾಗಿಯೇ ಲಾಸ್ ಆಗುತ್ತೆ. ಹಾಗಾಗಿ ಬಸ್ ದರ ಏರಿಕೆ ಸದ್ಯದಲ್ಲೇ ಆಗುತ್ತಾ ಅಂತ? ಬಸ್ ದರ ಏರಿಕೆ ಮಾಡಬೇಕು ಅಂತೇಳಿ ಪ್ರಸ್ತಾಪವನ್ನು ಕೊಟ್ಟಿರುವಂಥದ್ದು ಮಾಡಲೇಬೇಕು. ಯಾಕಂತಂದರೆ ಸರ್ಕಾರದ ಮುಂದೆ ಅಂಥ ಸವಾಲಿದೆ. ಒಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಅದು ವಾರ್ಷಿಕವಾಗಿ ಸರ್ಕಾರಕ್ಕೆ 1200 1300 ಕೋಟಿಯಷ್ಟು ವೆಚ್ಚ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಒಂದು ಬಸ್ ದರವನ್ನು ಏರಿಕೆ ಮಾಡಿದ್ರೆ ಅಲ್ಲಿಗೆ ಸರಿದೂಗಿಸ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಮಾಡ್ತಾರಾ ಇಲ್ವಾ ಎನ್ನುವಂಥದ್ದು ಇವತ್ತು ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಜನವರಿ 2025 ಜನವರಿಯಲ್ಲಿ ಏರಿಕೆ ಆಗಿತ್ತು. ಈಗ ಡೀಸೆಲ್ ದರ ಏರಿಕೆ ಆಗಿದೆ, ಮತ್ತು ಯುದ್ಧದ ಸಂಘರ್ಷದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು, ಮತ್ತು ಸಾಗಾಣಿಕೆ ವೆಚ್ಚ ಕೂಡ ಏರಿಕೆ ಆಗಿರುವಂಥದ್ದು. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಆಗ್ತಾ ಇರುವಂಥ ನಷ್ಟವನ್ನು ಸರಿದೂಗಿಸ್ಬೇಕು ಅಂದರೆ ಹೆಚ್ಚಳ ಮಾಡಬೇಕು ಅಂತೇಳಿ ಪ್ರಸ್ತಾಪ ಇಟ್ಟಿದ್ದಾರೆ. ಯಾಕೆಂತಂದರೆ ಈ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಒಪ್ತಾರೆ, ಏರಿಕೆ ಮಾಡ್ತಾರಾ ಇಲ್ಲವ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಚರ್ಚೆಗೆ ಬರಬಹುದು, ತೀರ್ಮಾನ ತಗೋಬಹುದು. ನೋಡೋಣ ಏನಾಗುತ್ತೆ ಅಂತ.